ಇನ್ನೇ ಒಂದು ಒಳ್ಳೆ ಶಾಂತಿಯುತವಾದ ಹೋರಾಟ ನಡೆಸ್ತಾ ಇದ್ವಿ. ಯಾಕಂದರೆ ಫೈನಲ್ ನೋಟಿಫಿಕೇಶನ್ ಬಂದ ಮೇಲೆ ರೈತರು ಸುಮ್ಮನೆ ಇರೋಕ್ಕಾಗಲ್ಲ. ಇವತ್ತು ನಾವುಗಳೆಲ್ಲ ನಿಂತಿರೋದು ನಮ್ಮ ಹೋರಾಟ ಅಲ್ಲ, ಅದು ನಮ್ಮ ಹೋರಾಟನೇ. ಒಬ್ಬ ರೈತರಿಗೆ ಏನಾರು ಆದರೆ ನಾವು ನಿಲ್ಲಬೇಕು. ಅದಕ್ಕೆ ಒತ್ತಾಗಿ ನಿಂತ್ಕೊಂಡ್ವಿ, ಬಂದರು, ಕೇಳಿಸ್ಕೊಂಡ್ರು. ಇದು ಸಿದ್ದರಾಮಣ್ಣವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ. ಇದು 3.5-4 ವರ್ಷ ನಡೀತಿರೋ ಹೋರಾಟ. ಅವರು ವಿರೋಧ ಪಕ್ಷದಲ್ಲಿದ್ದಾಗ ಈ ಹೋರಾಟದ ಸ್ಥಳಕ್ಕೆ ಬಂದು ಇದು ಅನ್ಯಾಯ ಆಗ್ತಾ ಇರೋದು, ಇದನ್ನು ನಾನು ಅಧಿಕಾರಕ್ಕೆ ಬಂದ ಮೇಲೆ ಸರಿ ಮಾಡ್ತೀನಿ ಅಂತ ಹೇಳಿದರು. ನಾವು ಅದನ್ನೇ ನೆನಪಿಸಿದ್ರಿ ಮತ್ತೆ ಅವರಿಗೆ. ಇಲ್ಲ, ನೀವು ಹೇಳಿದ್ರಿ ಒಂದು ನೋಟಿಫಿಕೇಶನ್, ಅದಕ್ಕೆ ಫೈನಲ್ ನೋಟಿಫಿಕೇಶನ್ ಬಂದಿದೆ, ಅದು ಡಿನೋಟಿಫಿಕೇಶನ್ ಮಾಡಬೇಕು. ಅದನ್ನ ಏನು ಮಾಡ್ತಿರೋ ನಮಗೆ ಗೊತ್ತಿಲ್ಲ. ಸಮಸ್ಯೆ ಇದು ಅಂದಾಗ ಮೊದಲು ನಮಗೆ ಬೇಕಾಗಿರೋದು ನೀವೊಂದು ಮೀಟಿಂಗ್ ಕರೀರಿ. ಈ ರೈತರನ್ನು, ಈ ಕಮಿಟಿಯನ್ನು ನೀವು ಮೀಟಿಂಗ್ ಕರಿಬೇಕು ಮತ್ತು ಆ ರೈತರಿಗೆ ಆಶ್ವಾಸನೆ ಕೊಡಬೇಕು. ಮುಖ್ಯಮಂತ್ರಿಯಾಗಿ ನಾನು ಇದರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ, ನಮಗೆ ಡೇಟ್ ಕೊಡಿ. ಅದಕ್ಕೆ ಕೊನೆಗೂ ಅವರೀಗ ಅದನ್ನು ಪತ್ರಿಕೆಯನ್ನು ಹೊರಡಿಸಿದ್ದಾರೆ. ಅವರು 4ನೇ ತಾರೀಕು ಶುಕ್ರವಾರ ನಮಗೆ 11:00ವರೆಗೆ ಮೀಟಿಂಗ್ ಕೊಟ್ಟಿದ್ದಾರೆ. ನಾವು ಬರ್ತೀವಿ. ನಮ್ಮ ಎರಡೂ ಸಾಧ್ಯತೆಗಳನ್ನು, ಅದನ್ನು ಹೇಗೆ ಡಿನೋಟಿಫಿಕೇಷನ್ ಮಾಡಬೇಕು, ಇದನ್ನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ಚರ್ಚಿಸ್ತೀವಿ. ಕೇಳಿಸ್ಕೊಳ್ಳೋದು ಮುಖ್ಯ ನಮಗೆ, ಸ್ಪಂದಿಸೋದು ಬಹಳ ಮುಖ್ಯ ನಮಗೆ. ಅದನ್ನು ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ಇನ್ನೊಂದು ಹೇಳಿದ್ದೀವಿ, ನೀವು 4ನೇ ತಾರೀಕು ತನಕ ತೊಗೊಳ್ತೀವಿ, ಓಕೆ, ನಾವು ನಿಮ್ಮ ಒತ್ತಡಗಳನ್ನು, ನಿಮ್ಮ ಸರ್ಕಾರದ ರೂಲ್ಸ್ಗಳನ್ನು ನೋಡ್ಬೋದು, ನಾವು ನಮ್ಮ ಅರ್ಥ ಮಾಡ್ಕೊಳ್ತೀವಿ. ಆದರೆ ಅಲ್ಲಿವರೆಗೆ ಫ್ರೀಡಮ್ ಸರ್ಕಲ್ನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅಲ್ಲ, ಯಾಕಪ್ಪ ಅಂದರೆ ಹಾಗೆಲ್ಲ ಆಗಲ್ಲ. ಅದು ಒಬ್ಬ ರೈತರು ನಮ್ಮ ನೋವನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೇವೆ ನಾವು. ನಮ್ಮ ಹೋರಾಟ ನಡೆಯುತ್ತದು. 4ನೇ ತಾರೀಕಿಗೆ ಮತ್ತೆ ನೀವು ಭೇಟಿಯಾದಾಗ ನಮ್ಮ ಜೊತೆ ಕೂತು ಯಾವ ನಿರ್ಧಾರ ತೊಗೊಳ್ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿ ಅಂತ ಹೇಳಿದ್ವಿ. ಪಾಸಿಟಿವ್ ಆಗಿದ್ದಾರೆ. ಯಾಕಂದರೆ ಸ್ವಲ್ಪ ಜನಪರವಾದ, ಜನರ ಸಮಸ್ಯೆನ ಅರ್ಥ ಮಾಡ್ಕೊಂಡವರು. ಅವ್ರಿಗೆ ಇದನ್ನು ಹೊಸ ಸಮಸ್ಯೆ ಅಲ್ಲ, ಇದಕ್ಕೆ ಮುಂಚೆ ಬಂದು ಮಾತು ಕೊಟ್ಟವರೇನೆ. ನೋಡೋಣ ಏನಾಗುತ್ತೆ ಅಂತ ಅಷ್ಟೇ. ಅದನ್ನೆಲ್ಲ ಹೆಂಗೆ ಒಪ್ಕೊಳಕ್ಕಾಗತ್ತೆ ನೋಡಿ. ಬ್ರಿಟಿಷರು ಹೊಡೆದಾಡ್ತಾ ಇದೆಯಲ್ಲ, ಒಂದು 100 ಜನ ನೀವು ಸ್ಟ್ರೈಕ್ ಮಾಡಿದ್ರಿ ಅಂದ್ಕೊಳ್ಳಿ, 20 ಜನ ಈ ಕಡೆ ಕರ್ಕೊಂಬಿಡೋದು, 40 ಜನ ಕರ್ಕೊಂಬಿಡೋದು. ಈ ಆಟ ಯಾರ ಜೊತೆ ಆಟ ಆಡ್ತೀರಿ ನೀವು? 13 ಹಳ್ಳಿಲಿ 3 ಹಳ್ಳಿಲಿ ತೊಗೊಳ್ತೀವಿ, ಒಂದು 400 ಎಕರೆ ಕೊಡ್ತೀವಿ, ಮಿಕ್ಕಿದ ಕಮರ್ಷಿಯಲ್ ಮಾಡ್ತೀವಿ. ಈ ಹೊಡೆದಾಡೋ ಆಟ ಬೇಡ ಅಲ್ವಾ? ಇದು ನಂದಲ್ಲ, ಆ 13 ಹಳ್ಳಿಯ ಹೆಣ್ಮಕ್ಳು, ಅಲ್ಲಿಯ ಕುಟುಂಬಗಳು ನಮಗೆ ಬ್ಯಾಡ್ರಿ. ಅವ್ರೇನು ಭೂಮಿ ಕಬ್ಜಾ ಮಾಡೋಕ್ಕೆ ಬಂದಿಲ್ಲ, ಇನ್ನೊಬ್ಬರು ಭೂಮಿ ಕೇಳ್ತಾ ಇಲ್ಲ, ಸರ್ಕಾರದ ಯಾವ ಗ್ಯಾರಂಟಿನೂ ಕೇಳ್ತಾ ಇಲ್ಲ. ಅವರು ನಮ್ಮ ಪಾಡಿಗೆ ನಾವು ಇರ್ತೀವಿ, ನಮ್ಮ ಭೂಮಿ ನಮಗೆ ಬಿಟ್ಕೊಡಿ ಅಂತ ಅವ್ರೆ. ಅದು ಫಲವತ್ತಾದ ಭೂಮಿ, ಬರಡು ಭೂಮಿ ಅಲ್ಲ. ನೋಡೋಣ, ಇವ್ರಿಗೆ ಇಂಡಸ್ಟ್ರಿಗಳಿಂದ ಬೇರೆಯಿಂದ ಯಾವ್ಯಾವ ಸಮಸ್ಯೆಗಳಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ಜನಪರವಾಗಿರಬೇಕು ಸರ್ಕಾರ, ರೈತರ ಪರವಾಗಿರಬೇಕು. ಯಾಕಂದರೆ ನೀವು ನಮ್ಮ ಪ್ರತಿನಿಧಿಗಳು ಅಲ್ವಾ? ಅದನ್ನು ಮಾಡಿ ಅಷ್ಟೇ. ಒಂದು ನಿಮಿಷ ಒಬ್ಬೊಬ್ಬರಾಗಿ ಕೇಳಬೇಕಲ್ವಾ? ಹೇಳಿ. ಹೌದು, ಅದನ್ನು ಕೇಳಿದ್ವಿ ನಾವು, ಅದನ್ನು ಕೇಳಿದ್ವಿ. ಹೌದು, ನಾನು ಬಂದಿದ್ದೆ, ಮಾತು ಕೊಟ್ಟಿದ್ದೆ, ಈಗ ನೋಟಿಫಿಕೇಶನ್ ಆಗಬಾರ್ದಿತ್ತು. ಅದಕ್ಕೆ ನಾವು ಕೂತ್ಕೊಂಡು ಮಾತಾಡೋಣ, ಪ್ರೋಸ್ ಆ್ಯಂಡ್ ಕಾನ್ಸ್ ಮಾತಾಡೋಣ. ಒಂದು ನೋಟಿಫಿಕೇಶನ್ ಅಂದರೆ ನಿಮಗೆ ಸರ್ಕಾರ ಅರ್ಥ ಆಗ್ಬೋದು, ಡಿನೋಟಿಫೈ ಆಗಬೇಕು, ಲೀಗಲ್ಲು, ಜಸ್ಟಿಸು ಮಾತಾಡೋಣ ಕೂತ್ಕೊಂಡು. ಇದಕ್ಕೆ ನಾನು ಪಾಸಿಟಿವ್ ಆಗಿದ್ದೀನಿ, ಓಪನ್ ಆಗಿದ್ದೀನಿ. ನೀವು ಇಷ್ಟು ಪ್ರತಿಭಟನೆ ಮಾಡಿದಾಗ ನಾವು ಸ್ಪಂದಿಸಲೇಬೇಕು. ಆಯಿತು. ಸರ್ಕಾರ ಹೇಳ್ತಾ ಇರೋದು ಒಂದು ಕಡೆ ಅಭಿವೃದ್ಧಿ ಆಗಬೇಕು, ಇನ್ನೊಂದು ಕಡೆ ರೈತರ ಹೋರಾಟ, ಎರಡನ್ನೂ ಯಾವ ದೃಷ್ಟಿಕೋನ ನೋಡ್ಬೇಕು, ತಾವೇನು ಹೇಳೋದು? ಯಾರು ಬೆಲೆ ಕೊಡೋದು ಅಂತ ನೋಡಿ. ಸರ್ಕಾರಗಳು ಬರುತ್ತೆ, ಅಭಿವೃದ್ಧಿ ಮಾಡುತ್ತೆ, ನಾಯಕರು ಮೀಟ್ ಮಾಡ್ತಾರೆ, ಇಂಡಸ್ಟ್ರಿಯಲಿಸ್ಟ್ ಬರ್ತಾರೆ, ಇನ್ನೊಂದು ಬರ್ತಾನೆ, ಕೊನೆಗೆ ಬೆಲೆ ಕೊಡೋರು ಯಾರು? ಸಾಮಾನ್ಯ ಜನ. ಯಾವ ಬೆಲೆ ಅರ್ಥ ಆಗ್ತಿದೆ ನಿಮಗೆ? ಒಂದು 13 ಹಳ್ಳಿಯವರು ಅವ್ರು ಏನು ಮಾಡ್ಬೇಕು? 13 ಹಳ್ಳಿಯವರು ಇವರು ಕಟ್ಟೋ ಕಾರ್ಖಾನೆಗಳಲ್ಲಿ ವಾಚ್ಮ್ಯಾನ್ಗಳಾಗಬೇಕಾ? ಕಸ ತೊಳಿಬೇಕಾ? ನೋಡ್ತಾ ಇಲ್ವಾ ಏನಾಗ್ತಿದೆ ಅಂತ ಈ ದೇಶದಲ್ಲಿ? ಈ ಥರ ಸರ್ಕಾರ ತೊಗೊಂಡಿರೋ ಭೂಮಿ ನಿಮಗೆ ಮತ್ತೆ ಇನ್ನೊಂದು ಕಡೆ ಸೆಟಲ್ ಮಾಡ್ತೀನಿ ಅಂತ ಜೀವನಗಳು ಏನಾಗಿದೆ ಅಂತ ನಾವು ನೋಡಿಲ್ವಾ? ಆ್ಯಂಡ್ ನಾವು ಯಾರು ಹೇಳೋದಕ್ಕೆ? ಸರ್ಕಾರ ಆಗಲಿ, ದೊಡ್ಡ ನಾಯಕರು ಯಾರಾಗಲಿ, ಅಲ್ಲಿಯ ಜನರಿಗೆ ಮನಸ್ಸಿದೆಯಾ? ಅವ್ರಿಗೆ ನಿಮ್ಮ ದುಡ್ಡು ಬೇಡ್ರಿ, ನಮ್ಮ ಭೂಮಿ ನಾವು ಇಟ್ಕೊಳ್ತೀವಿ, ನೀವು ಅದನ್ನು ಒಪ್ಕೊಳ್ಳೇಬೇಕು ಅಲ್ವಾ? ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಆಗ್ತಿರೋ ಮೋಸ ನಮಗೆ ಗೊತ್ತು ಸ್ವಾಮಿ, ಹೊಸ ಕತೆ ಹೊಡಿಬೇಡಿ, ಓಕೆನಾ?